ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಸ್ವಾಮಿ, ಯಾಕೆ ಏನಾಯ್ತು? ಅದ್ಯಾವ ಚಿಂತೆ? ನಿಮ್ಮ ಮುಖವೇಕೆ ಕಪ್ಪಾಗಿದೆ ಸ್ವಾಮಿ? ಅಯ್ಯೋ, ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಸ್ವಾಮಿ, ಅದೇನು ಅಂತ ಹೇಳಿ ಸ್ವಾಮಿ, ಏನಾಗಿದೆ ನಿಮಗೆ? ಪ್ರಿಯ, ನಾನಿಂದು ಕರ್ಲು ಕಠೋರವಾದ ಚಿಂತೆಯಲ್ಲಿ ಬಿದ್ದು ಒದ್ದಾಡುತ್ತಿರುವೆನು. ಅದರ ಪರಿಹಾರ ಹೇಗಾದೀತು ಎಂಬ ಆಲೋಚನೆಯಲ್ಲಿ ಮುಳುಗಿ ತೇಲುತ್ತಿರುವೆನು. ಸ್ವಾಮಿ, ಏನಾಯ್ತು? ಯಾರು ಏನಂದರು ನಿಮಗೆ? ಅದ್ಯಾವ ಚಿಂತೆ ಅಂತ ಬಿಡಿಸಿ ಹೇಳಿ ಸ್ವಾಮಿ. ಆ ನಿಮ್ಮ ಚಿಂತೆ ಪರಿಹಾರವಾಗಲಿ ಅಂತ ನಾನು ಬೇಡಿಕೊಳ್ಳುತ್ತೇನೆ. ಏನು ಹೇಳಲಿ ಕಲ್ಯಾಣಿ, ಏನು ಹೇಳಲಿ ಕಲ್ಯಾಣಿ? ಮನಸ್ಸಿಗೆ ಸಮಾಧಾನವಿಲ್ಲದ ಹಾಗೆ. ಅಯ್ಯೋ, ಶರಣು ಶರಣಾರ್ಥಿ ಶರಣು ಶರಣಾರ್ಥಿ.
ಶೀಘ್ರವಾಗಲಿ ಅಂತ ನಾನು ಲಿಂಗಕ್ಕೆ ಅರಿಕೆ ಮಾಡಿಕೊಳ್ಳುತ್ತೇನೆ ಸ್ವಾಮಿ, ಅರಿಕೆ ಮಾಡಿಕೊಳ್ಳುತ್ತೇನೆ. ಏನು ಲಿಂಗಕ್ಕೆ ಅರಿಕೆ ಮಾಡಿಕೊಳ್ಳುವೆ? ಆಹಾ ಆಹಾ ಕಲ್ಯಾಣಿ, ನಿನ್ನಂತ ಸಾಧ್ವಿಯು ಸತಿಯು ನನಗೆ ದೊರೆತಿದ್ದು ನಾನು ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯವಯ್ಯ. ನಿಮ್ಮ ಚಿಂತೆ ಏನು ಅಂತ ನನ್ನ ಮುಂದೆ ಹೇಳಿ ಸ್ವಾಮಿ, ನನ್ನ ಮುಂದೆ ಹೇಳಿ. ಪ್ರಿಯ, ಅಣ್ಣನವರು ಈ ದಿನ ಸಭೆಯ ಕಾರ್ಯ ಮುಗಿಸಿ ರಾಜಬೀದಿಯಲ್ಲಿ ಬರುತ್ತಿರುವಾಗ ನಾನು ಅವರಿಗೆ ಕೈ ಮುಗಿದು ಶರಣು ಮಾಡಿದೆ. ಅದಕ್ಕೆ ಅವರು ಪ್ರತಿಯಾಗಿ ಶರಣು ಶರಣಾರ್ಥಿ ಶಿವಭಕ್ತ ಹರಳಯ್ಯನವರಿಗೆ ಎಂದು ನನಗಿಂತ ಒಂದು ಹೆಚ್ಚು ಶರಣು ಹೇಳಿ ಹೊರಟು ಹೋದರು. ಅವರು ಹೀಗೆ ಮಾಡಲು ನಾನೇನು ಅವರಿಗಿಂತ ಶ್ರೇಷ್ಠನೇ? ಅಯ್ಯೋ, ಈ ಪಾಪವನ್ನು ಹೇಗೆ ಕಳೆದುಕೊಳ್ಳಲಿ? ಈ ಭಾರವನ್ನು ಹೇಗೆ ಹೊತ್ತುಕೊಳ್ಳಲಿ? ನೀ ನನ್ನ ಮಡದಿ, ನನ್ನ ಸಂಸಾರದ ಸುಖ ದುಃಖ ಸಮವಾಗಿನಿ. ಗಂಡ ಹೆಂಡರಾದ ನಮ್ಮ ಸಂಸಾರಕ್ಕೊಬ್ಬರು ತಪ್ಪು ತಿದ್ದಿಕೊಂಡು ಸಂಸಾರದಿಂದ ಸದ್ಗತಿ ಸಾಧಿಸುವುದು ಧರ್ಮವಲ್ಲವೇ? ನೀ ನನ್ನ ಅರ್ಧಾಂಗಿನಿ, ನನಗೆ ಬಂದ ಪಾಪ ನಿನಗೂ ಬಾರದೆ? ಪ್ರಿಯ, ಈ ಬಗ್ಗೆ ದಿಕ್ಕು ಕಾಣದ ನನಗೆ ಹಾದಿಯಲ್ಲೂ ತೋರಿಸುವ ಕಲ್ಯಾಣ. ಆಯ್ತು ಸ್ವಾಮಿ, ಆ ಸಂಗಮನಾಥನಲ್ಲಿ ಬೇಡಿಕೊಳ್ಳುತ್ತೇನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸ್ವಾಮಿ, ಹೊಳೆಯಿತು ಸ್ವಾಮಿ, ಹೊಳೆಯಿತು. ಈ ಪಾಪದಿಂದ ಪಾರಾಗುವ ಉಪಾಯ ಹೊಳೆಯಿತು ಸ್ವಾಮಿ, ಉಪಾಯ ಹೊಳೆಯಿತು. ಹೇಳು ಕಲ್ಯಾಣಿ, ಯಾವ ಉಪಾಯ? ಬೇಗ ಹೇಳು. ಅದು ಎಷ್ಟೇ ಕಠಿಣವಾದರೂ ಅದನ್ನು ನಾನು ಮಾಡಿಯೇ ತೀರುವೆನು. ಅದಾಗುವವರೆಗೂ ಶಿವನ ಸಾಕ್ಷಿಯಾಗಿಯೂ ಬಾಯಿಯಲ್ಲಿ ಗುಟುಕು ನೀರು ಸದಾ ಹಾಕುವುದಿಲ್ಲ. ಹೇಳು ಕಲ್ಯಾಣಿ, ಹೇಳು, ಅದು ಯಾವ ಉಪಾಯ? ಸ್ವಾಮಿ, ಕಾಯಕದಿಂದಲೇ ಕೈಲಾಸ ಅನ್ನುವ ಮಾತು ಸತ್ಯವಾಗಿದ್ದೆ. ಅದೇ ಕಾಯಕದಿಂದ ನಮ್ಮ ಪಾಪವನ್ನು ತೊಳೆದುಕೊಳ್ಳೋಣ ಸ್ವಾಮಿ, ತೊಳೆದುಕೊಳ್ಳೋಣ. ಅದು ಹೇಗೆ ಕಲ್ಯಾಣಿ? ಸ್ವಾಮಿ, ಒಂದು ಜೋಡು ಉತ್ತಮವಾದ ಮಚ್ಚೆಯನ್ನು ಮಾಡಿ ಎಡ ತೊಡೆಯ ಚರ್ಮವನ್ನು ಕೊಯ್ದು, ನನ್ನ ಎಡ ತೊಡೆಯ ಚರ್ಮ ಕೊಯ್ದು ನಿಮ್ಮ ಬಲ ತೊಡೆಯ ಚರ್ಮವನ್ನು ಕೊಯ್ದು ಅವುಗಳಲ್ಲಿ ನಮ್ಮಿಬ್ಬರ ಪ್ರತಿರೂಪವನ್ನು ಬಿಡಿಸಿ ಅವುಗಳನ್ನು ಮಾಡಿ ಆ ಜೋಡನ್ನು ಬಸವಣ್ಣನವರಿಗೆ ಕೊಟ್ಟು ಅವುಗಳನ್ನು ಅವರು ಮೆಟ್ಟಿದರೆ ಸಾಕು ಸ್ವಾಮಿ, ನಮ್ಮ ಪಾಪ ಪರಿಹಾರವಾಗುವುದು ಸ್ವಾಮಿ, ಪರಿಹಾರವಾಗುವುದು. ಹೌದು ಕಲ್ಯಾಣಿ, ಹೌದು. ನಾವು ಹಾಗೆ ಮಾಡಿದರೆ ಅವರ ಪಾದದ ಕೆಳಗಾಗುತ್ತೇವೆ. ನಡೆ, ಈಗಲೇ ಹೋಗಿ ನಮ್ಮ ಕೆಲಸವನ್ನು ಮಾಡುವ. ಬೇಗ ಸ್ನಾನ ಮಾಡಿ ಶಿವಪೂಜೆ ಮಾಡಿಕೊಂಡು
ನಮ್ಮ ಕಾಯಕದಲ್ಲಿ ನಿರತರಾಗು. ಆಯ್ತು ಬನ್ನಿ ಸ್ವಾಮಿ. ಸ್ವಾಮಿ ನೋಡಿ, ಎಷ್ಟು ಅಂದವಾಗಿವೆ, ಎಷ್ಟು ಮೃದುವಾಗಿವೆ ಅಂತ. ಹದವಾದ ಚರ್ಮ ಮೃದುವಾಗದೆ ಅಲ್ಲದೆ ಮನವೊಲಿದ ಮಾಡಿದ ಭಕ್ತಿ. ಸ್ವಾಮಿ, ಅದಕ್ಕೆ ಬಸವಣ್ಣನವರು ಹೇಳಲಿಲ್ಲವೇ ಭಕ್ತಿಯ ಕಾಯಕ ಅಂತ? ನೀಡು ಶಿವ ನೀಡು ಶಿವ, ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ನೀಡು ಶಿವ, ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ನಾನಿಗೆ ಅಂಜಲಿ ನೀ ಎನ್ನ ಅಂಬಲಿ, ನಾನಿಗೆ ಅಂಜಲಿ ನೀ ಎನ್ನ ಅಂಬಲಿ. ನೀಡು ಶಿವ, ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ಶೃಂಗಾರ ಕೃತಕ ಶೃಂಗಾರ ಕ್ಷಣಿಕ ಬಾಳಲ್ಲಿ ಬಂಗಾರವೀಸಿ. ಶೃಂಗಾರ ಕೃತಕ ಶೃಂಗಾರ ಕ್ಷಣಿಕ ಬಾಳಲ್ಲಿ ಬಂಗಾರವೀಸಿ. ನೀನಿದ್ದ ಕಾಯ ಅದಕ್ಕೆ ಬಸವಣ್ಣನವರು ಹೇಳಲಿಲ್ಲವೇ ಭಕ್ತಿ ಎಂಬುದು ಬಾಯಿ ಬಡಿವಾರದ ಮಾತೇ ಅಂತ. ಆ ಭಕ್ತಿಗೆ ನಮ್ಮ ಚರಣವೇ ಕಾರಣ. ಎಡಪಾದದ ಕೆಳಗೆ ನಿನ್ನ ರೂಪವನ್ನು, ಬಲಪಾದದ ಕೆಳಗೆ ನನ್ನ ರೂಪವನ್ನು ಚಿತ್ರಿಸಿದೆ. ಹೋಗು, ಒಂದು ಹಸನಾದ ಮಡಿ ಬಟ್ಟೆಯನ್ನು ತೆಗೆದುಕೊಂಡು
ನೀನು ಗುರುಲಿಂಗ ಒಂದೆಂಬೆ, ಶರಣರಿಗೆ ಸಂಘದೆಂಬೆ, ಜಂಗಮದಲ್ಲಿ ಜಾತಿಯ ನರಸ, ಪರಾಂಗನೆಯ ತಾಯಿ ಎಂಬೆ, ಪರಗನವ ಪಾಪವೆಂಬೆ, ನಡೆದು ತಪ್ಪಿ ನುಡಿದು ಹುಸಿಯೇ ಬಸವಣ್ಣ ಬಸವಣ್ಣ ನಿನ್ನ ಬಂಧಿಸಿದ ಸ್ಥಳದವರಯ್ಯ. ಎನ್ನ ದಶೆಯಿಂದ ಎನ್ನ ಭಕ್ತಿ ಬಣ್ಣವೇರಿತು ತಂದೆ, ಬಣ್ಣವೇರಿತು. ಕಲ್ಯಾಣಿ ಕಲ್ಯಾಣಿ, ನಾನು ಹೋಗಿ ಇವುಗಳನ್ನು ಬಸವರಾಜರಿಗೆ ಮುಟ್ಟಿಸಿ ಬರುತ್ತೇನೆ. ನಮ್ಮ ಜನ್ಮ ಸಾರ್ಥಕವಾಯಿತು ಸ್ವಾಮಿ, ನನ್ನ ಜನ್ಮ ಸಾರ್ಥಕವಾಯಿತು. ಸಂಗಮನಾಥನ ಸೇವೆಗಳಿದು ಸಂಗಮನಾಥನ ಸೇವೆಗಳಿದು ಬಂಗಿಸಿ ನಿತ್ಯಾನಂದವ ಪಡದಿ ಬಂಗಿಸಿ ನಿತ್ಯಾನಂದವ ಪಡದಿ ಬಸವ ಭವ ಹರಿದೇ ಬಸವ ಭವ ಹರಿದೇ ಬಸವ ಭವ ಹರಿದೇ
ಎಂಥ ಮಧುಮಯ ಸಂಗೀತ ಸುಧೆಯನ್ನು ಇಂದೆನ್ನ ಕಿವಿಗೆ ಕೇಳಿಸಿದೆ. ಧನ್ಯನಾದೆ. ನಿನ್ನ ಸುಶ್ರಾವ್ಯ ಸಂಗೀತ ಕೇಳಿ ಸಂತುಷ್ಟನಾದೆ. ಸ್ವಾಮಿ, ಈ ಸಂಗೀತ, ಈ ವಚನಾಮೃತ ಇಷ್ಟೊಂದು ರುಚಿಯಾಗಲು ಅದಕ್ಕೆ ತಾವೇ ಕಾರಣ ಅಲ್ಲವೇ? ಅದು ಅಲ್ಲದೆ ಈ ವಚನದಲ್ಲಿ ದೇವರನ್ನು ಬಿಟ್ಟು ಮತ್ತಾರನ್ನು ಕೇಳಬಾರದು ಅನ್ನುವ ಆ ನಿಮ್ಮ ಭಕ್ತಿ ಭಾವದಿಂದ ಈ ಸಂಗೀತವು ಇಷ್ಟೊಂದು ರುಚಿಯಾಗಿದೆ ಸ್ವಾಮಿ. ನಿಜ ನೀಲ, ನೀನೆಂಥ ಭಕ್ತಿವತ್ತಿಯೂ ನೀನೆ. ನಿಮ್ಮನ್ನು ಪಡೆದ ಭಾಗ್ಯವಂತೆಯೂ ನಾನು. ನೀಲ, ನಾನು ಬರುವುದು ಹೊತ್ತಾಗಿ ದಿನಾಲು ನಿನ್ನ ನಿದ್ರೆ ಕೆಡುವುದು. ಸ್ವಾಮಿ, ನಿಮ್ಮ ನಿರೀಕ್ಷೆಯಲ್ಲಿದ್ದ ನನಗೆ ನಿದ್ರೆಯೂ ಬಾರದು. ಅಲ್ಲದೆ ಲೋಕದ ಹಿತ ಚಿಂತನೆಗಾಗಿ ತಾವು ಹಗಲು ಎರಳು ನಿದ್ರೆಯನ್ನೇ ಮಾಡೋದಿಲ್ಲ ಅಲ್ಲವೇ? ನೀಲ, ನಾವಿನ್ನು ಸುಖವಾಗಿ ನಿದ್ರಿಸುವಂತೆ ಆ ಸಂಗಮನಾಥನು ಅನುಗ್ರಹಿಸಿದ್ದಾನೆ. ಮಾನವ ಉದ್ಧಾರಕ್ಕಾಗಿ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಶೂನ್ಯ ಸಿಂಹಾಸನವು ರಚಿಸಿದ್ದಾಗಿದೆ. ಲೋಕವನ್ನು ದುರ್ಗತಿಗೀಡ ಮಾಡಿದ ಕುಲ ಛಲ ಕೀಳ ಮೇಲ ಬಡವ ಬಲ್ಲಿದ ಸ್ಪರ್ಶ ಅಸ್ಪೃಶ್ಯ ಎಂಬ ಭೇದವನ್ನು ಕಿತ್ತು ಹಾಕಿ ಸತ್ಯ ಧರ್ಮ ನೀತಿಗಳನ್ನು ಬೋಧಿಸಿ ಲೋಕೋದ್ಧಾರ ಮಾಡುವುದಕ್ಕಾಗಿ ಇಂದು ನಾಳೆ ಇಷ್ಟರಲ್ಲಿಯ ಪ್ರಭುವಿನ ಆಗಮನಾಗುವುದು ನೀಲ. ನಾವು ಇನ್ನು ಸೇವೆಯಲ್ಲಿ ನಿರತರಾಗಬೇಕು. ಸ್ವಾಮಿ, ತಮ್ಮ ಶಿವಾನುಭವ ಮಂಟಪದಲ್ಲಿ ಎಲ್ಲ ಜಾತಿಯವರಿಗೂ ಪ್ರವೇಶವಿದೆಯೇ? ನೀಲ, ಜಾತಿ ಎಂಬುದೇ ಕಲ್ಪಿತ.
ಸರ್ವ ಧರ್ಮ ಸಮನ್ವಯ ಈ ಬಗ್ಗೆ ಆತ್ಮಾನುಭವ ನಿತ್ಯ ಆನಂದ ಪಡೆಯಲು ಅರಸು ಆಳು, ಪಂಡಿತ ಪಾಮರ, ಗಂಡಸು ಹೆಂಗಸು, ಸನ್ಯಾಸಿ ಸಂಸಾರಿ, ಕೊಲೆಯ ಹಾರುವ ಮೊದಲಾದ ಎಲ್ಲರಿಗೂ ಅವಕಾಶವಿದೆ ನೀಲ. ಸ್ವಾಮಿ, ಸಂಗಮನಾಥನು ತಮಗೆ ಬೇಡಿದ್ದೆಲ್ಲವನ್ನೂ ಕೊಟ್ಟಿದ್ದಾನೆ. ನೀಲ, ಅವನನ್ನು ಬೇಡಿ ಪಡೆಯುವವರಿಲ್ಲ ನೀಲ, ಅವನಂತೆ ಕೊಡುವವರು ಯಾರಿದ್ದಾರೆ? ನಾರಾಯಣ ಬ್ರಾಹ್ಮಣನಾಗಿ ಬಂದು ಬಲಿ ಚಕ್ರವರ್ತಿಗೆ ಭೂಮಿಯನ್ನು ಬೇಡಿದ, ಕೊಟ್ಟ. ಬಲಿ ಬಂಧನ ಕೊಟ್ಟ. ಸಿರಿಯಾಳ ಕೈಲಾಸ ಪಡೆದ. ಶಿವಜಂಗಮನಾಗಿ ಬಂದು ಸಿಂಧು ಬಲ್ಲಾಳನ ಮಡದಿಯ ಬೇಡಿದ, ಕೊಟ್ಟ. ಸಿಂಧು ಬಲ್ಲಾಳ ಶಿವಪದ ಪಡೆದ ನೀಲ, ಶಿವಪದ ಪಡೆದ. ಕೊಡುವ ಶಿವ ಬಡವನೇ. ಸ್ವಾಮಿ, ನನ್ನದೊಂದು ಹಂಬಲ. ಯಾವುದು? ಸಂಸಾರ, ಮಕ್ಕಳು, ಇದು ಸಂಸಾರದ ಸಂಪತ್ತಲ್ಲವೇ? ಹುಚ್ಚಿ, ನಿನಗೆ ಮಕ್ಕಳ ಆಸೆ? ಲೋಕದಲ್ಲಿ ಅಜ್ಜ, ಅನಾಥ, ದರಿದ್ರ, ಕುರುಡ, ಕುಂಟ, ರೋಗಿ, ಜೋಗಿ ಈ ಎಲ್ಲ ನಿನ್ನ ಮಕ್ಕಳು ಹೊಟ್ಟಿಗೆಲೆ ಅನ್ನ ಇಲ್ಲದೆ ಬಳಲುತ್ತಿದ್ದಾರೆ. ಅವರಿಗೆ ನೀನು ತಾಯಿಯಾಗು. ಸ್ವಾಮಿ, ಹೆರವರ ಸಂಸಾರ ನೋಡಿ ಮರುವಿಗೆ ಒಳಗಾಗಿದ್ದೆ. ಇಲ್ಲ ಸ್ವಾಮಿ, ಇಲ್ಲ. ಇನ್ನು ಮುಂದೆ ಪತಿ ಭಕ್ತಿ ಎಂಬ ಜಲವನ್ನು ಇದು, ಆ ವೃಕ್ಷಕ್ಕೆ ಪತಿ ಭಕ್ತಿ ಎಂಬ ಜಲವನ್ನು ಒಯ್ದು ಮುಂದೆ ನಾನು ಮುಕ್ತಿ ಎಂಬ ಪಥವನ್ನು ಸೇರುವೆ ಸ್ವಾಮಿ, ಪಥವನ್ನು ಸೇರುವೆ. ಇದನ್ನು ಬಿಟ್ಟು ಇನ್ನು ನನಗೆ ಯಾವ ಆಶೆ ಇಲ್ಲ ಸ್ವಾಮಿ, ಇನ್ನು ನನಗೆ ಯಾವ ಆಶೆ ಇಲ್ಲ. ಇರಲಿ ನೀಲ, ಸತಿಗೆ ಪತಿ ಭಕ್ತಿಯ ಮುಕ್ತಿ ಹಾದಿ. ಈ ವಿಚಾರವನ್ನು ನಿನ್ನ ಅಕ್ಕ ತಂಗಿರಿಗೂ ಹೇಳು. ಪೂಜಾ ಎಳೆಯಾಗಿದೆ, ಪೂಜಾ ಸಾಮಗ್ರಿಯನ್ನು ಸಿದ್ಧಪಡಿಸು. ಆಯ್ತು ಸ್ವಾಮಿ, ಹಾಗೆ ಮಾಡುತ್ತೇನೆ. ಬನ್ನಿ. ನೀರಿಗೆ ನೈದಿಲೆ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ. ನಾರಿಗೆ ಗುಣವೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ.
ಕೂಡಲ ಸಂಗನ ಶರಣರಿಗೆ ನೊಸಲಿನ ವಿಭೂತಿಯೇ ಶೃಂಗಾರ. ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲಿನ ವಿಭೂತಿಯೇ ಶೃಂಗಾರ. ನೊಸಲಿನ ವಿಭೂತಿಯೇ ಶೃಂಗಾರ. ನೀರಿಗೆ ನೈದಿಲೆ ಶೃಂಗಾರ. ನೀರಿಗೆ ನೈದಿಲೆ ಶೃಂಗಾರ. ಸಮುದ್ರಕ್ಕೆ ತೆರೆ ಶೃಂಗಾರ. ಸಮುದ್ರಕ್ಕೆ ತೆರೆಯೇ ಶೃಂಗಾರ. ಸಮುದ್ರಕ್ಕೆ ತೆರೆಯೇ ಶೃಂಗಾರ. ಸ್ವಾಮಿ ಶಿವಶರಣ ಹರಳೇನವರು ತಮ್ಮ ಹಾದಿಯನ್ನು ಕಾಯುತ್ತಿದ್ದಾರೆ. ಯಾರು? ಶಿವಶರಣ ಹರಳೇನವರೇ? ಶಿವ ಶಿವ. ಶರಣರು ನನ್ನ ಬಾಗಿಲಿಗೆ ಬಂದ ನಿಂತರು ಅರಿವಾಗ ಭಾರತೆ ಸದ್ವೇಷ. ಇದೆಂಥ ಮರವು! ಬನ್ನಿ ಹರಳೇನವರೇ, ಬನ್ನಿ. ತಮ್ಮ ಪಾದ ಧೂಳಿಯಿಂದ ನಮ್ಮನ್ನು ಪವಿತ್ರ ಮಾಡ ಬನ್ನಿ ಹರಳೇನವರೇ, ಪವಿತ್ರ ಮಾಡ ಬನ್ನಿ. ಹಲೋ ಹಲೋ ಬಸವ ಶರಣೆಂಬೆ ಶರಣ ಶರಣ. ಬಸವ ಶರಣೆಂಬೆ ಶರಣ ಶರಣ. ನಾಮನ ಬಂದೆ ತೋರು ಮಾರ್ಗವೇ ತಂದೆ. ಭಕ್ತನಾಮನ ಬಂದೆ ತೋರು ಮಾರ್ಗವೇ ಕತ್ತರಿಸಿ ಕಡುಬುವುದು ಕಾಯ ಚರ್ಮದ ಮಾರಿ. ಒತ್ತರಿದು ಮಾಡಿದೆನ ಪಾದರಕ್ಷೆ ಬಸವಂಗೆ. ಒತ್ತರಿಸಿ ಮಾಡಿದೆನ ಪಾದರಕ್ಷೆ ಬಸವಂಗೆ. ಕತ್ತರಿಸಿ ಹೋಗುವುದು ಎನ್ನ ಪಾಪದ ಜ್ವಾಲೆ. ಕತ್ತರಿಸಿ ಹೋಗುವುದು ಎನ್ನ ಪಾಪದ ಜ್ವಾಲೆ. ಓ ಬಸವ ಶರಣೆಂಬೆ ಶರಣಕ್ಕೆ ಶರಣಾರ್ಥಿ. ಓ ಬಸವ ಶರಣೆಂಬೆ ಶರಣಕ್ಕೆ ಶರಣಾರ್ಥಿ. ಶರಣಕ್ಕೆ ಶರಣಾರ್ಥಿ. ಶರಣಕ್ಕೆ ಶರಣಾರ್ಥಿ. ಬುದ್ಧ ಬೇಡಿ ಅಪ್ಪಯ್ಯ, ನಾನು ಹೊಲೆಯ ಹಂತಜ. ಹರಳೇನವರೇ, ಹೊಲೆನೆಂದು ಏಕೆ ಹೇಳಿಕೊಳ್ಳುವಿರಿ? ಮಹಾನುಭಾವ, ಹೊಲೆಯಲ್ಲದೆ ತಲೆಯಲ್ಲಿ ಪುಟ್ಟುವುದೇ.
ಕೊಲೆ ರಕ್ತ ತಲೆಯಲ್ಲಿ ಪುಟ್ಟುವುದೇ ಇನ್ನೊಂದು ಸ್ಥಳದಲ್ಲಿ ಲೋಕ ಇನ್ನೊಂದು ಸ್ಥಳದಲ್ಲಿ ಲೋಕ ಇವೇನು ತಮ್ಮ ಕೈ ನೀಲ ನೀಲ ಶರಣ ಕುಲತಿಲಕ ಬಂದಿದ್ದಾನೆ ಬಾ ವಂದಿಸು ತಂದೆ ನಿನ್ನ ಮಗಳನ್ನು ಕರೆಯುವುದಕ್ಕಾಗಿ ಬೇಡ ತಾಯಿ, ತಮ್ಮ ತಿಪ್ಪೆಯಲ್ಲಿ ಬಿದ್ದ ಕಸವು ನಾನು. ಛೇ ಕಸವಲ್ಲಪ್ಪ, ಕಸವಲ್ಲ, ತಿಪ್ಪೆಯಲ್ಲಿ ಬಿದ್ದ ಬಂಗಾರವಪ್ಪ ನೀನು, ಬಂಗಾರ. ಆಹಾ ಆಹಾ, ಕೆಸರಲ್ಲಿ ಬೆಳೆದ ಕಮಲ. ಹರಳೇನವರೇ, ಇದೇನು ತಮ್ಮ ಕೈಯಲ್ಲಿ? ಇವು ತಮಗಾಗಿ ತಂದ ಜೋಡುಗಳು. ಹರಳೇನವರೇ, ಇವನ್ನೇನು ಏಕೆ ತಂದಿರಿ? ಪಾಪ ಕ್ಷಾಲನೆಗಾಗಿ. ಅದೇನು ಪಾಪ? ಅಪ್ಪಯ್ಯ, ಅಂದು ತಾವು ಸಭೆಯ ಕಾರ್ಯ ಮುಗಿಸಿ ರಾಜಬೀದಿಯಲ್ಲಿ ಬರುತ್ತಿರುವಾಗ ಬರುವಾಗ ನಾನು ತಮಗೆ ಕೈ ಮುಗಿದು ಶರಣು ಮಾಡಿ ಶರಣು ಮಾಡಿದ್ದು ಅದಕ್ಕೆ ಪ್ರತಿಯಾಗಿ ಶರಣು ಶರಣಾರ್ಥ ಶಿವ ಶರಣ ಭಕ್ತ ಹರಳಯ್ಯ ಎಂದು ನನಗಿಂತ ಒಂದು ಹೆಚ್ಚು ಶರಣು ಹೇಳಿ ನನ್ನನ್ನು ಪಾಪ ಕೂಪದಲ್ಲಿ ನೂಕಿದ್ದೀರಿ ಅಯ್ಯ. ನನ್ನಯ್ಯ ಪಾಪ ಅದರ ಪಾಪ ಚಾಲನೆಗಾಗಿ, ಅದರ ಪರಿಹಾರಕ್ಕಾಗಿ ನನ್ನ ಹೆಂಡತಿಯ ಎಡದೊಡೆಯ ಚರ್ಮ ಹಾಗೂ ನನ್ನ ಬಲದೊಡೆಯ ಚರ್ಮವನ್ನು ಕೊಯ್ದು ತಮಗೆ ಮೆಡಲು ತಂದಿದ್ದೇನೆ. ಇವುಗಳನ್ನು ಮೆಟ್ಟಿ ನಮ್ಮನ್ನು ಕೃತಾರ್ಥನಾಗಿ ಮಾಡು ತಂದೆ, ಕೃತಾರ್ಥನಾಗಿ ಹರಳೆಯನವರೇ, ಇದನ್ನೇನು ಮಾಡಿದ್ರಿ ಹರಳೆಯನವರೇ? ನಾನು ನಿಮ್ಮ ಪಾದ ರಾಕ್ಷಗೆ ಸಮಾನನೇ. ಹರಳೆಯನವರೇ, ನಿನ್ನ ಸತಿಪತಿ ದಂಪತಿಗಳ ಎಡೆಯ ತೊಡೆದ ಚರ್ಮದಿಂದ ಮಾಡಿದ ಈ ಜೋಡಿನಿಂದ ನಾನು ನಡುವೆನು. ನಾನು ಯಾವ ಪಾಪಕ್ಕೆ ಹೋಗಬೇಕು? ಇದನ್ನೇನು ಮಾಡಿದಿರಿ ಹರಳೆಯನವರೇ? ಇವುಗಳನ್ನು ಆ ಸಂಗಮನಾಥನಿಗೆ ಸಲ್ಲತಕ್ಕವುಗಳು. ಆ ಸಂಗಮನಾಥನಿಗೆ ಅರ್ಪಿಸಿ ಬನ್ನಿ. ಹರಳೆನವರೇ, ಈ ಸಂಗಮನಾಥನಿಗೆ ಸಲ್ಲಿದ ಈ ಪವಿತ್ರ ಪಾದಕಿಗಳು ಯಾವಾಗಲೂ ನನ್ನ ಮಸ್ತಕದ ಮೇಲೆ ಇವುಗಳನ್ನು ತೆಗೆದುಕೊಂಡು ಆ ಸಂಗಮನಾಥನಿಗೆ ಅರ್ಪಿಸಿ ಬನ್ನಿ. ಆಗಲಿ, ಎಲ್ಲ ಸಂಗಮನಾಥನ ಇಷ್ಟೇ. ಕರುಣಾಳ ಸಂಗಮ
ಚಾಲು. ಇವರನ್ನು ಎಬ್ಬಿಸಿದರೆ ಎಲ್ಲಿ ಪಾಪ ಬರುವುದಿಲ್ಲ. ಎಬ್ಬಿಸದಿದ್ದರೆ ಪೂಜೆಯ ಗತಿಯೇನು? ಯಾರು? ಇದೇನು ಸ್ವಾಮಿ, ತಾವು ಧ್ಯಾನದಲ್ಲಿ ಮಗ್ನವಾಗಿದ್ದೀರಲ್ಲ, ನಿಮ್ಮ ಮನಸ್ಸು ಆ ಸಂಗಮನಾಥನಲ್ಲಿ ಲೀನವಾಗಿತ್ತು ಅಥವಾ ಅನುಭವ ಮಂಟಪದಲ್ಲಿ ಹೋಗಿತ್ತು? ನೀಲ, ಶರಣ ಶ್ರೇಷ್ಠರಾದ ಹರಳೆಯನವರು ಹೋಗುವಾಗ ಸಂಗಮನಾಥನ ಗುಣಗಾನ ಮಾಡುತ್ತಾ ಹೋದರು. ಆಹಾ, ಎಂತ ಅವರ ಭಕ್ತಿ! ನೀಲ, ಹೇಳಬಾರದು ಆ ಆನಂದ. ಸ್ವಾಮಿ, ಅವರ ಮನವು ಸಂಗಮನಾಥನಲ್ಲಿ ಬೆರೆತಿತ್ತು. ಬನ್ನಿ ಸ್ವಾಮಿ, ಪೂಜೆಗೆ ಸಮಯವಾಗಿದೆ. ಬನ್ನಿ, ಪೂಜೆ ಮಾಡಿಕೊಳ್ಳಿ. ಆಗಲಿ.